ಇರಲಿ ಸರ್, ಇರಲಿ. ಅಂದರೆ ಒಂದಂತೂ ಕ್ಲಿಯರಾಗಿ ಹೇಳ್ತೀನಿ ಸರ್, ನಾನು ಯಾರಿಗೂ ತಂದಿಡೋದೇ ಆಗಲಿ ಅಥವಾ ಇನ್ನೊಂದೇ ಆಗಲಿ ಯಾರನ್ನೂ ಕೆಣಕೋ ಪ್ರಯತ್ನ ಅಂತೂ ನಮ್ದಿಲ್ಲ. ಎಸ್ ಸರ್ಗೆ ಆಗಲಿ ದರ್ಶನ್ ಸರ್ಗೆ ಆಗಲಿ ನಾವು ಕೌಂಟ್ರ್ ಕೊಡೋಂಥ ವ್ಯಕ್ತಿಗಳು ಅಲ್ವೇ ಅಲ್ಲ. ಯಾಕೆಂದರೆ ಅವರಿಬ್ಬರು ನಮ್ಮ ಸೀನಿಯರ್ಸು ಆ್ಯಂಡ್ ದರ್ಶನ್ ಸರ್ ಫ್ಯಾನ್, ನಾನು ಡೈಹಾರ್ಡ್ ಫ್ಯಾನ್ ನಾನು ದರ್ಶನ್ ಸರ್ಗೆ. ಸೊ ಅವ್ರ ಅಭಿಮಾನಿಗಳಿಗೆ ಆಗಲಿ ಕನ್ನಡ ಕಲಾಭಿಮಾನಿಗಳಿಗೆ ಆಗಲಿ ನಾವು ಯಾವುದೂ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇಲ್ಲ. ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮೊದಲನೇ ಬಂದಿದ್ದು ಡೈಲಾಗು ಎಸ್ ಸರ್ಗೆ ಆಗಲಿ ಎಸ್ ಸರ್ ರಾಮಾಚಾರಿ ಸಿನಿಮಾಗೆ ಆಗಲಿ ನಾನು ಆ ಥರದ್ದೆಲ್ಲ ಯಾವುದು ಹೌದು ಸರ್, ಅದು ಈಗಲಿಂದಿಲ್ಲ ಸರ್, ಬಿಗಿನಿಂಗಿಂದನೇ ಇದೆ ಅದು. ಆಮೇಲೆ ಎಸ್ ಆರ್ ಫ್ಯಾನ್ಸ್ಗೆ ಆಗಲಿ ಆ ಥರದ್ದೆಲ್ಲ ಕೌಂಟ್ರ್ ಕೊಡಬೇಕು, ಇನ್ನೊಂದು ಡೈಲಾಗ್ ವಾರ್ ಮಾಡಬೇಕು, ಈ ಥರದ್ದು ಯಾವುದೂ ಇಲ್ಲ. ಆಮೇಲೆ ಕ್ಲಾಸ್ ಅಂತ ಹುಟ್ಟಿದ್ದು ಕರ್ನಾಟಕದಿಂದ ಅಂತಂದರೆ ಅದು ನನ್ನ ನಾಡು, ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಅದಕ್ಕೆ ಕ್ಲಾಸ್ ಅನ್ನೋದನ್ನು ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ ಸಿನಿಮಾ ಮುಖಾಂತರ. ಆ್ಯಂಡ್ ಮಾಸ್ ಅಂತ ಹುಟ್ಟಿರೋದು ಮಂಡ್ಯದಿಂದ ಅಂತ ಹೇಳೋದಕ್ಕೆ ನಾನು ಒಬ್ಬ ಮಂಡ್ಯ ಡಿಸ್ಟಿಕ್ ಹುಡುಗ. ಸೊ ಹಾಗಾಗಿ ನನ್ನ ಹೆಮ್ಮೆಯ ಕರ್ನಾಟಕ ನಾಡು, ನನ್ನ ಹೆಮ್ಮೆಯ ಡಿಸ್ಟಿಕ್ ಅಂತೇಳಿ ನಾನು ಅದನ್ನು ಡೈಲಾಗ್ನಲ್ಲಿ ಬಳಸ್ಕೊಂಡಿದ್ದೀನಿ. ಬಿಟ್ಟರೆ ಬೇರೆ ಯಾವುದೇ ರೀತಿ ಕೌಂಟ್ರ್ ಕೊಡಬೇಕು, ಡೈಲಾಗ್ ವಾರ್ ಮಾಡಬೇಕು, ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಯಾವುದಿಲ್ಲ ಸರ್. ಕನ್ನಡ ಆರ್ಟಿಸ್ಟ್ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಸೀನಿಯರ್ಸ್ ಹೇಳೋದು ಅದೇ, ಜೂನಿಯರ್ಸ್ ಆಗಿ ನಾನು ಹೇಳ್ತಿರೋದು ಅದೇ. ನಾವೆಲ್ಲರೂ ಒಂದೇ ಸರ್, ನಾವೆಲ್ಲರೂ ಒಟ್ಟಾಗೆ ಇರ್ತೀವಿ ಸರ್. ನಿಂತ್ಕೊಳ್ಳಿ. ನಮ್ಮ ಚಿತ್ರದ ನಿರ್ಮಾಪಕಿ ಮೇಡಮ್ ಕವಿತಾ ಮಂಜುನಾಥ್ ಅವರೇ. ಸೊ ಹಿಂದೆಲ್ಲ ಒಂದೊಂದೇ ಬಿಡ್ತಾ ಬಂದ್ರಿ, ಇವಾಗ ರಿಲೀಸಿಂಗ್ ಹತ್ರ ಇದ್ದೀರಾ, ಇವಾಗ ಟ್ರೇಲರ್ ಲಾಂಚ್ ಆಗಿದೆ. ಎಷ್ಟು ಖುಷಿ, ಎಷ್ಟು ಭಯ ಇದೆ. ಮಧ್ಯೆ ಬನ್ನಿ. ನಮಸ್ತೆ ಎಲ್ರಿಗೂ. ತುಂಬ ಖುಷಿ ಆಗ್ತಿದೆ ಮತ್ತು ಅವ್ನು ಎಷ್ಟೋ ವರ್ಷದ ಕನಸು ನನಸಾಗ್ತಿದೆ. ನಾನು ಮೂವಿ ಅಷ್ಟೊಂದು ನೋಡಲ್ಲ, ಪರ್ಟಿಕ್ಯುಲರ್ ಮೂವೀಸ್ ಮಾತ್ರ ನೋಡ್ತಾ ಇದ್ದೆ. ಹಿಂದಿ ಜಾಸ್ತಿ ನೋಡ್ತಾ ಇದ್ದೆ, ಇವಾಗ ಕನ್ನಡನೂ ಶುರು ಮಾಡ್ಕೊಂಡಿದ್ದೀನಿ. ಬಟ್ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಸು ನೋಡಿದ್ದೀವಿ. ಹಂಗೆ ನೋಡೋದಾದರೆ ನನ್ನ ತಮ್ಮ ಇಷ್ಟೆಲ್ಲ ಮಾಡ್ತಾನ ಅಂತ ಸಖತ್ ಆಶ್ಚರ್ಯ ಆಯಿತು. ಯಾಕಂದರೆ ಅವನಿಗೆ ನಾನೇ ಯಾವಾಗಲೂ ನಿನ್ಕಿನ್ನ ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಜಾಸ್ತಿ ಅವನಿಗೆ ಕಾಲೆಳಿತಾ ಇದ್ದಿದ್ದು. ಇದು ಚೆನ್ನಾಗಿ ಮಾಡಿಲ್ಲ, ಅದು ಚೆನ್ನಾಗಿ ಮಾಡಿಲ್ಲ ಅಂತ. ಬಟ್ ಮೊನ್ನೆ ಒಂದು ಮೂವಿ ತೋರಿಸಿದಾಗ ಇಷ್ಟೆಲ್ಲ ಮಾಡಬಲ್ನ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ಇವಾಗಲೂ ಅಷ್ಟೇ ನೋಡಿ ತುಂಬ ಖುಷಿ ಆಗ್ತಿದೆ. ನಮ್ಮ ಜನ ಕೈ ಬಿಡಲ್ಲ, ಕಾಪಾಡ್ತಾರೆ ಅಂತ ನಂಬಿದ್ದೀನಿ. ಸರ್, ಆ್ಯಸ್ ಎ ಆಡಿಯನ್ ಆಗಿ ಒಂದು ಫಿಲಮಲ್ಲಿ ಏನೆಲ್ಲ ಬೇಕು, ಕಾಮಿಡಿ ಬೇಕು, ಆಮೇಲೆ ಅವರು ಹೇಗೆ ಡೈರೆಕ್ಟ್ ಮಾಡಿದ್ದಾರೆ ಅದು ಬೇಕು, ಸಾಂಗ್ಸ್ ಬೇಕು, ಆ್ಯಂಡ್ ಏನು ಎಮೋಷನ್ಸ್ ಬೇಕು. ಸೊ ಎಲ್ಲ ರೀತಿಯಿಂದನೂ ಎಂಟರ್ಟೈನಿಂಗ್ ಆಗಿದೆ. ನಮ್ಮ ಜನ ಇಷ್ಟಪಡ್ತಾರೆ. ನಾವು ಯಾರು ಸ್ಟೇಜ್ ಮೇಲೆ ಅಷ್ಟು ಬಂದಿರಲಿಲ್ಲ. ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಸರ್ ಎಲ್ಲ ನಮ್ಮ ಇಡೀ ಟೀಮೇ ಸಿನಿಮಾ ನೋಡಿದ್ದೀವಿ. ಅಪ್ಪಾಜಿ ಫಿಲ್ಮ್ ನೋಡಿದ್ರಾ ಅಂತ ಕೇಳ್ತಿದ್ದಾರೆ ನೋಡಿ ಪ್ರೆಸ್ಸಲ್ಲಿ. ಏನಂದ್ರೆ ಸಿನಿಮಾ ಚೆನ್ನಾಗಿದೆ. ಯಾವ ತಂದೆಗಾದರೂ ತನ್ನ ಮಗ ಮಾಡಿರೋ ಕೆಲಸ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಕನ್ನಡ ಜನತೆ ಕೊಡ್ತಾರೆ, ಅವನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅವನು ಪಟ್ಟಿರೋ ಕಷ್ಟನ ಕಣ್ಣಲ್ಲಿ ಇಲ್ಲ. ಅವರು ದೊಡ್ಡ ಸಿನಿಮಾ ಅಭಿಮಾನಿ ಅಂತೆ ಸರ್. ಅವರು ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ರಂತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಂದೆನೂ ನಾಟಕ ಮಾಡ್ತಾ ಇದ್ರು. ಫಿಲಮಲ್ಲೂ ಅವ್ರಿಗೆ ತುಂಬ ಚಾನ್ಸ್ ಸಿಕ್ಕಿತ್ತು. ಅವ್ರಿಗೆ ಟೈಗರ್ ಪ್ರಭಾಕರ್ ಸರ್ ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದಾರಲ್ಲ, ಕಿಲಾಡಿ ತಾತ, ಆ ಮೂವಿಗೆ ಇವ್ರಿಗೆ ಆ್ಯಕ್ಚುಲಿ ಫಸ್ಟ್ ಚಾನ್ಸ್ ಸಿಕ್ಕಿದ್ದು. ಆಮೇಲೆ ಇವರು ಕೆಲಸ ಅದು ಇದು ಅಂತ ಬಿಟ್ಟಿದ್ದಕ್ಕೆ ಆ ಆಪ್ಷನ್ ಹೋಗಿತ್ತು. ಇಲ್ಲಾಂದಿದ್ರೆ ಅವರು ಇಷ್ಟೊತ್ತಿಗೆ ಇಂಡಸ್ಟ್ರಿಲೇ ಇರ್ತಾ ಇದ್ರು. ಅದನ್ನು ನಾವುಗಳು ನೋಡಬೇಕಂದ್ರೆ ಒಂಥರ ಸಂಕಟ ಆಗುತ್ತೆ. ಪ್ರತಿಯೊಬ್ಬ ನಟನಿಗೂ ಎಷ್ಟು ಕಷ್ಟ ಇರ್ತದೆ. ನಾವು 2 ಅವರ್ ನಿಂತು ಕೂತ್ಕೊಂಡು ಸಿನಿಮಾ ನೋಡ್ತೀವಿ. ಪ್ರತಿಯೊಬ್ಬ ನಟನು ಏನು ಕಷ್ಟಪಡ್ತಾನೆ ಒಂದು ಸಿನಿಮಾ ರೆಡಿ ಆಗಬೇಕಾದ್ರೆ. ಡೈರೆಕ್ಟ್ರೇ ಆಗಲಿ, ಪ್ರೊಡ್ಯೂಸರೇ ಆಗಲಿ, ಟೆಕ್ನಿಕಲ್ಸೇ ಆಗಲಿ, ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನ್ನ ಮಗ ಸಿನಿಮಾ ತೆಗೆಯುವಾಗ ಕಣ್ಣಲ್ಲಿ ನೋಡಿಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಿದ್ರೆ ಕೆಲಸ ಬೇಡಪ್ಪ ಅಂತ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಆದರೆ ನೀವೆಲ್ಲ ಅವ್ನಿಗೆ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕ ಜನತೆ ಅವನ್ನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಶರತ್ ಅವರೇ ಬನ್ನಿ. ಅಪ್ಪನೇ ಇವಾಗ ಸ್ಟ್ರಾಂಗ್ ಆಗಿ ಮಾತಾಡಿದ್ರು, ಬನ್ನಿ ಒಂದು ಫೋಟೋ ತಗೊಳ್ಳಿ, ಗ್ರೂಪ್ ಪಿಕ್ಚರ್. ಅವ್ನು ಒಬ್ಳಿಸ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಯಸ್ಕೊಂಡು ಗೊತ್ತಾಗ್ತಿದೆ. ಎಸ್, ಹಾಂ, ಒಳ್ಳೇದಾಗಲಿ. ಮತ್ತೊಂದು ಸಿನಿಮಾ ಮಾಡೋಷ್ಟು ಈ ಸಿನಿಮಾ ನಿಮಗೆ ಲಾಭ ತಂದ್ಕೊಡ್ಲಿ ಅಂತ. ಶಿಲ್ಪಾ ಆ್ಯಂಡ್ ರೇಷ್ಮಾ. ಓಕೆ ಅಣ್ಣ, ನೀವು ಈ ಕಡೆ ಬನ್ನಿ ಅಣ್ಣ. ಹಾಂ, ನೀವು ಆ ಕಡೆ ಹೋಗಿ. ಎಸ್, ಪ್ರೊಡ್ಯೂಸರು ಮೇಯ್ನು. ಸೊ ಮುಂದೆ ಬನ್ನಿ. ಸೊ ವೇದಿಕ್ ಸರ್,
ನಿಮ್ಮದೇ ಬ್ಯಾನರ್ ನಡಿ ಸಿನಿಮಾ ಮೂಡಿ ಬರ್ತಿದೆ, ನೀವು ಒನ್ ಆಫ್ ದ ಪ್ರೊಡ್ಯೂಸರ್ ಹಾಗೆ ಸಂಕಲನಕಾರರು, ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ, ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಟ್ರೈಲರ್ ಏನು ನೋಡಿದ್ರಿ ಅದು ಮೋಸ್ಟ್ಲಿ ಒಂದು 10% ಅಷ್ಟೇ. ಇನ್ನು ಮಿಕ್ಕಿದ ವಿಜುವಲ್ಸ್ ಎಲ್ಲ ತುಂಬ ಇದೆ. ಎಷ್ಟು ನಾವು ಒಂದೊಂದು ಶಾರ್ಟು ಹುಡುಕಿ ಹಾಕಬೇಕಾದ್ರೆ ಇನ್ನು ಇದಾಕಣ್ವಾ ಇನ್ನು 2 ಟ್ರೈಲರ್ ಮಾಡ್ಬೋದು, ಅಷ್ಟೊಂದು ವಿಜುವಲ್ಸ್ ಇದೆ. ಚೆನ್ನಾಗಿ ಬಂದಿದೆ ಸಿನಿಮಾ. ಮೊನ್ನೆ ತಾನೇ ನೋಡಿದ್ವಿ ಶೋ ಎಲ್ಲ, ತುಂಬ ಸಖತ್ತಾಗಿ ಬಂದಿದೆ. ನೀವು ಪ್ರೆಸ್ಸವರು ಎಲ್ಲ ನಮ್ಮ ಸಿನಿಮಾ ಅಂತ ಹರಿಸಿ ಬೆಳೆಸ್ಬೇಕು. ಪ್ರತಿಯೊಬ್ಬರು ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬೆಳೆಯೋರಿಗೆ ಒಂದು ದಾರಿ ಅಂತ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಥಿಯೇಟ್ರ್ ಸೆಟಪ್ಪು ಮತ್ತು ಇದೆಲ್ಲನೂ ಮಾಡ್ತಾಯಿದ್ದೀವಿ. June 19th ಸಿನಿಮಾ ಬರ್ತಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸರ್ 2 ಅವರ್ 20 ನಿಮಿಷ ಇದೆ. ಹೌದು, ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದಲ್ಲ ಸರ್. ಡೆಫಿನೆಟ್ಲಿ ಅಲ್ಲೇ ಕೆಲಸ ಆಗಿದೆ. ಏನು ಬೇಕೋ ಸಿನಿಮಾಗೆ, ಏನು ಬೇಕೋ ಪ್ರತಿಯೊಂದು ಫ್ರೇಮು ಅದಕ್ಕೆ ಏನು ಬೇಕೋ ಅದು ತೊಗೊಂಡಿದೆ. ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಅದು ತೊಗೊಂಡಿದೆ ಸರ್. ಒಂದು 80 to 100 ಥಿಯೇಟರ್ಸ್ ಪ್ಲ್ಯಾನ್ ಮಾಡಿದ್ದೀವಿ ಸರ್, ಥ್ರೂಔಟ್ ಕರ್ನಾಟಕ, ಸಿಟಿಲೋ ಹೊರಗಡೆ ಎಲ್ಲ ಕಡೆನೂ ಸರ್. ಅದೇ ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಏನೇನು ಬೇಕೋ, ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ. ಹಾಂ ಸರ್, ಅದೇ ಅಲ್ಲ, ಇನ್ನು ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ ಇದೆ. ಥ್ರೂಔಟ್ ಕರ್ನಾಟಕ ಎಲ್ಲ ಇದಕ್ಕೂ ಒಂದೇ ಸೆಕ್ಟರ್ಸ್ ನಾವು ಫೋಕಸ್ ಮಾಡಿಲ್ಲ, ಎಲ್ಲ ಕಡೆನೂ ಫೋಕಸ್ ಮಾಡಿದ್ದೀವಿ. ಹಾಂ ಸರ್. ಈ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಏನೇನು ಚೆನ್ನಾಗಿದೆ ಅಂತ ನೀವು ಹೇಳ್ಬೋದು ಸರ್? ಒಂದು ಸಿನಿಮಾಗೆ ಗೆಲ್ಲಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಎಮೋಷನಿಂದ ಹಿಡಿದು ಟೆಕ್ನಿಕಲಿ ಸಸ್ಪೆನ್ಸ್ ಆಗಲಿ, ಮುಂದೆ ಏನಾಗುತ್ತೆ, ಆಡಿಯನ್ಸ್ ಯಾಕೆ ನೋಡಬೇಕು, ಪ್ರತಿಯೊಂದು ವಿಚಾರನೂ ಇದೆ. ಸ್ಕ್ರೀನ್ ಪ್ಲೇ ನೀಟಾಗಿ ಪ್ಲೇ ಮಾಡ್ಕೊಂಡು ಹೋಗಿದೆ ಸರ್. ಡೈರೆಕ್ಟ್ ಸ್ಕ್ರೀನ್ ಪ್ಲೇನಾ ಅಥವಾ ರಿವರ್ಸ್ ಇದೆ, ಡೈರೆಕ್ಟು ಇದೆ, ಇನ್ ಬಿಟ್ವೀನ್ ಇದಿದೆ. ಹಾಂ, ಒಂದಷ್ಟು ವಿಚಾರಗಳಿದೆ. ಧನ್ಯವಾದಗಳು. ಒಂದ್ ಸೆಕೆಂಡ್, ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಲ್ ದಿ ವೆರಿ ಬೆಸ್ಟ್ ಟು ಯು ಸರ್, ಒಳ್ಳೇದಾಗಲಿ. ಸೊ ನಮ್ಮ ಅಲೆಕ್ಸ್ ಸರ್ ಕೊಡಿ ಮೈಕ್ನ. ಸೊ ಪ್ರೆಸ್ ಮೀಟ್ ಸ್ಟಾರ್ಟೇ ಆಗಿರಲಿಲ್ಲ, ಬಂದು ನನಗೆ ಮಾತಾಡಿಸ್ಬೇಡಿ ಅಂತ ಹೇಳಿದ್ರು ಇವರು. ಪ್ರತಿ ಪ್ರೆಸ್ ಮೀಟಲ್ಲಿ ಎಸ್ಕೇಪ್ ಆಗಬೇಕಂತ ಹೇಳಿ ದೊಡ್ಡ ಮನಸ ಸಿನಿಮಾದ ಮ್ಯೂಸಿಕ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಆ್ಯಕ್ಚುಲಿ ನಮ್ಮದು 2 ಸಾಂಗ್ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಒಂದು ಟೈಟಲ್ ಟೀಸರ್ ಕೂಡ ರಿಲೀಸ್ ಮಾಡಿದ್ವು. ಎಲ್ಲ ಕಂಟೆಂಟ್ ಕೂಡ ಚೆನ್ನಾಗಿ ರೀಚ್ ಆಗಿದೆ. ಸೊ ಟ್ರೈಲರ್ ಕೂಡ ಚೆನ್ನಾಗಾಗಿತ್ತು, ಚೆನ್ನಾಗಿ ಆಗಿದೆ. ಎಲ್ಲ ಅದು ಕೂಡ ಎಲ್ಲ ಶೇರ್ ಮಾಡಿ ರೀಚ್ ಮಾಡಿಸಿ. ಆಮೇಲೆ ಇನ್ನು ಟೋಟಲ್ ನಮ್ಮದು 5 ಸಾಂಗ್ ಇದ್ದಿದ್ದು, ಅದರಲ್ಲಿ 2 ಸಾಂಗ್ ಬಿಟ್ಟಿದ್ದೀವಿ. ಇನ್ನು 3 ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಅದು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡ್ಬೇಕು ಯಾವಾಗಂತ. ಬಟ್ 19th ರಿಲೀಸ್ ಇರೋದ್ರಿಂದ ಮೇ ಬಿ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡಿ ಅದನ್ನ ಇದು ಮಾಡ್ತಾರೆ. ಸೊ ಸಿನಿಮಾ ಓವರಾಲ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಲೆಕ್ಸ್ ಅವರೇ, ಆಲ್ ದ ವೆರಿ ಬೆಸ್ಟ್ ತಮಗೂ ಕೂಡ. ಥ್ಯಾಂಕ್ ಯು ನಿರ್ಮಾಪಕರೇ. ಮನು ರಾಮೇಗೌಡ, ಪ್ರಜ್ವಲ್, ಸಂಜು ಇದ್ದೀರಾ? ಓಕೆ. ಸೊ ಪ್ರಜ್ವಲ್ ಅವರೇ, ಹಾಂ, ಏನು ಹೇಳ್ತೀರಿ ದೊಡ್ಡ ಮನಸ ಬಗ್ಗೆ? ರಿಲೀಸ್ ಸಜ್ಜಾಗಿದೆ ಸಿನಿಮಾ, ಎಷ್ಟು ಖುಷಿ ಇದೆ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ. ಈ ಒಂದು ಸಿನಿಮಾದಲ್ಲಿ ಒಂದು ಲೀಡ್ ರೋಲ್ ಮಾಡಿದ್ದೀನಿ. ಥ್ಯಾಂಕ್ ಯು ಶರತ್ ಸರ್. ಮತ್ತು ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ಬೇಕಂತಂದರೆ ಎಲ್ಲರೂ ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ರಿಗೂ ಒಂದು ಹೊಸ ತಂಡ, ಒಂದು ಎನರ್ಜೆಟಿಕ್ ಆಗಿ ಮಾಡಿದ್ದೀವಿ. ನಿಮ್ಮ ಸಪೋರ್ಟು ಮತ್ತು ಸಹಕಾರ, ಸಲಹೆ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಮನು ರಾಮೇಗೌಡ ಅವರೇ ಏನು ಹೇಳ್ತೀರಿ? ಒಂದು ಸೇಮ್ ಟೀಮ್. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಇಲ್ಲ, ನಿಮ್ದೊಂಚೂರು ಹೊಸದಾಗಿ ಹೇಳಿ. ಆ್ಯಕ್ಚುಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಶರತ್ಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ಸೊ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ಇದೆ. ನೋಡೋಣ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಆಲ್ ದಿ ವೆರಿ ಬೆಸ್ಟ್ ಮನು ಅವರೇ, ಒಳ್ಳೇದಾಗಲಿ ಇಬ್ಬರಿಗೂ ಕೂಡ. ಸಿನಿಮಾ ರಿಲೀಸ್ ಸಜ್ಜಾಗಿದೆ, ಸಿನಿಮಾದಿಂದ ತಮಗೊಳ್ಳೆ ಹೆಸರು ಬರಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸಿನಿಮಾದ ಒಬ್ಬ ಪ್ರಮುಖ ಪಾತ್ರಧಾರಿ ಶಿಲ್ಪಾ, ದಯಮಾಡಿ ವೇದಿಕೆಗೆ ಬರಬೇಕು. ಸೊ ಈ ಚಿತ್ರದಲ್ಲಿ 2 ಮೈನ್ ಲೀಡಾಗಿ ನಮ್ಮ ರೇಷ್ಮಾ ಇದ್ದಾರೆ, ಬಟ್ ಇಲ್ಲಿ ಶಿಲ್ಪಾ ಅವರೊಂದು ಟ್ವಿಸ್ಟ್ ತರ್ತಾರೆ ಕಥೆಗೆ. ಸೊ ತಮ್ಮ ಪಾತ್ರದ ಬಗ್ಗೆ ಶಿಲ್ಪಾ ಏನು ಹೇಳ್ತಾರೆ, ಬಿಡುಗಡೆ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ನಮ್ಮ ಟ್ರೈಲರ್ ಲಾಂಚಿಗೆ ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಬಗ್ಗೆ ನಿಮಗೆ ಗೊತ್ತಿದೆ, ಹೇಳಿದ್ದೀರಿ. ನಾನು ಸಿನಿಮಾ ಬಗ್ಗೆ ಹೇಳಬೇಕು. ಸೊ ನೀವೇನು ಟ್ರೈಲರ್ ನೋಡಿದ್ದೀರಾ, ಇಟ್ಸ್ ಕಂಪ್ಲೀಟ್ ಎಲಿಮೆಂಟ್ ಇದೆ.
ಪ್ರತಿಯೊಂದು ಎಲಿಮೆಂಟು ಇದರಲ್ಲಿದೆ. ನೀವು ಮೀನಿಂಗ್ಫುಲ್ ಲೈನ್ಸ್ ಇದೆ, ಡೈಲಾಗ್ ಡೆಲಿವರಿ ಆಗಲಿ ನಿಮಗೆಲ್ಲರಿಗೂ ಕನೆಕ್ಟ್ ಆಗ್ತದೆ ಫಾರ್ ಶ್ಯೂರ್. ಸೊ ನೀವೀಗೇನು ಪವರ್ ಪ್ಯಾಕ್ ಟ್ರೈಲರ್ ಅಂತ ನೋಡ್ತೀರಾ, ಸಿನಿಮಾ ನೋಡಾದ್ಮೇಲೆ ಡೆಫಿನೆಟ್ಲಿ ನೀವು ಹೇಳ್ತೀರಾ ಪವರ್ ಪ್ಯಾಕ್ ಮೂವಿ ಅಂತ. ಫಾರ್ ಶ್ಯೂರ್ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಬಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಶಿಲ್ಪಾ ಅವರೇ, ಆಲ್ ದ ವೆರಿ ಬೆಸ್ಟ್. ತಮಗೆ Thank you. ಒಳ್ಳೆಯದಾಗಲಿ, ಮತ್ತಷ್ಟು ಅವಕಾಶಗಳು ತಮಗೆ ಸಿಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಚಿತ್ರದ ನಾಯಕ ನಟಿ ರೇಷ್ಮಾ ಲಿಂಗರಾಜಪ್ಪ ದಯಮಾಡಿ ವೇದಿಕೆಗೆ ಬರಬೇಕು. ಸೊ ಸ್ಕ್ರೀನಲ್ಲಿ ಸ್ವಲ್ಪ ಹೀರೋಗೆ ಅಮ್ಮಂಗೆ ಎಲ್ಲ ರೂಪ ಹಾಕೋದು ಕಾಣಿಸುತ್ತೆ, ಇಲ್ಲಿ ಸ್ವಲ್ಪ ಕ್ವೈಟ್ ಆಗಿದ್ದಾರೆ. ಗುಂಗುರು ಕೂದಲು ಚೆಲುವೆ, ಏನು ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ? ಎಷ್ಟು ಖುಷಿ ಇದೆ ಸಿನಿಮಾ ರಿಲೀಸ್ ಬಗ್ಗೆ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಷ್ಮಾ ಅಂತ. ಸೊ ಈ ಸಿನಿಮಾದಲ್ಲಿ ಲೀಡ್ ಆಗಿ ಮಾಡಿದ್ದೀನಿ. ತುಂಬ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ನಿಮ್ಮ ಮುಂದೆ ತರೋದಕ್ಕೆ. ಬಿಕಾಸ್ ಅಷ್ಟೇ ಹೋಪ್ಫುಲ್ಲಾಗಿ ನಾವು ಇದ್ದೀವಿ. ಐ ಹೋಪ್ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ತಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿ. ನನ್ನ ಪಾತ್ರ ಬಂದು ಸ್ನೇಹ ಅಂತ. ತುಂಬ ಇನ್ನಸೆಂಟಾಗಿ ಡೀಸೆಂಟಾಗಿ ಇರೋವಂಥ ಪಾತ್ರ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಆ ಹುಡುಗಿ ಲೈಫಲ್ಲೂ, ಪ್ರತಿಯೊಬ್ಬರು ಹುಡುಗಿರ ಲೈಫಲ್ಲೂ ಏನಾದರೂ ಒಂದು ಆಸೆ ಇರುತ್ತೆ, ಐ ಮೀನ್ ಒಂದು ಡ್ರೀಮ್ ಇರುತ್ತೆ 100%. ಸೊ ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವಳ ಲೈಫಲ್ಲಿ ಬರುವಂಥ ಒಬ್ಬ ಹುಡುಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋವಂಥ ಒಂದು ಪಾತ್ರ. ಸೊ ಶರತ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ನಾನು ಶೂಟ್ ಮಾಡ್ದಂಥ ಮೊದಲನೇ ಸಿನಿಮಾ. ಸೊ ಆಲ್ಮೋಸ್ಟ್ ನನಗೆ 80% ಆಫ್ ದ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರೋವಂಥದ್ದು, ಮತ್ತು ಸುಮ್ಮನೆ ಬಂದು ಹೋಗ್ದಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನನಗೆ. ಸೊ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಹುಡುಗಂಗೂ ಹೌದು ನಂಗೆ ಈ ಥರ ಹುಡುಗಿ ನನ್ನ ಲೈಫಲ್ಲಿ ಬೇಕು ಅಂತ ಅನಿಸೋಂಥ ಒಂದು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ರೇಷ್ಮಾ, ಆಲ್ ದಿ ವೆರಿ ಬೆಸ್ಟ್. ತಮಗೆ ಒಳ್ಳೆಯದಾಗಲಿ. ಸೊ ಈಗ ನಮ್ಮ ಚಿತ್ರದ ನಾಯಕ ನಟ, ನಿರ್ದೇಶಕ, ಕಥೆ ಎಲ್ಲ ಒಟ್ಟಿಗೆ ದೊಡ್ಡ ಮನಸ್ಸಾದ ಕನಸುಗಾರ ಶರತ್ ಕೃಷ್ಣ ಅವ್ರನ್ನ ಬರ್ಮಾಡ್ಕೊಳ್ತಿದ್ದೇನೆ. ಸೊ ಪ್ರತಿ ಒಂದು ವಿಜುವಲ್ಸ್ ಬಿಟ್ಟಾಗ, ಟೀಸರ್ ಬಿಟ್ಟಾಗ, ಟೈಟಲ್ ಟ್ರ್ಯಾಕ್ ಬಿಟ್ಟಾಗ ಒಂದಲ್ಲೊಂದು ಪ್ರಶಂಸೆ ಬರ್ತಾ ಇದೆ. ಇದು ರಿಲೀಸ್ ಹತ್ರ ಹೋಗೋದಕ್ಕೆ ಮತ್ತಷ್ಟು ಶಕ್ತಿನ ತಮಗೆ ತುಂಬ್ತಾ ಇದೆ. ಸೊ ಟ್ರೈಲರ್ ರೆಡಿ ಆಗಿದೆ, ಸಾಕಷ್ಟು ಜನ ಸಿನಿಮಾ ನೋಡಿದ್ದಾರೆ ತಮ್ಮ ಕುಟುಂಬ ವರ್ಗದವರು. ಎಷ್ಟು ಖುಷಿ ಇದೆ, ಎಷ್ಟು ಭಯ ಇದೆ ಜೂನ್ 19 ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತುಂಬ ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ನಮ್ಮಣ್ಣ ಆಲ್ರೆಡಿ ಸಾರಿ ಕೇಳಿದ, ನಾನು ಮನಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದ್ದೀನಿ. ದೊಡ್ಡ ಮನ್ಸ ಸ್ಟಾರ್ಟ್ ಪಾಯಿಂಟ್ ಎಲ್ಲಿ ಅಂತ ನೆನೆಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದರೆ ಗಲ್ಲಿಗೂ ಒಂದು ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದ್ದೇ ಆದಂಥ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೇ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ, ತಮ್ಮೆಲ್ರಿಗೂ ಗೊತ್ತಿದೆ. ಯಾವ ಬ್ಯಾಂಕು ಲೋನ್ ಕೊಡಲ್ಲ ಸಿನಿಮಾಗಲ್ವ ಸರ್? ಅದಕ್ಕೆ ಸರ್, ಅದಕ್ಕೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಣ್ಣನೇ ಲೋನ್ ಕೊಡೋ ಆಫೀಸರ್ ಥರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದರೂ ಆಗುತ್ತೆ, ವರ್ಷ ಆದರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ಥರ ಒಂದು ಸಿಚುವೇಶನಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನು ಥಿಯೇಟ್ರ್ ತನಕ ತೊಗೊಂಬರ್ಬೇಕು ಅಂತಂದರೆ ಅದರದ್ದೇ ಆದಂಥ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ ವೆರಿ ಬಿಗಿನಿಂಗಿಂದನೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ತೊಗೊಳಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವರನ್ನು ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನೆಸ್ಕೊತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮಗೆ ಎಲ್ಲ ಒಂದು ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂಥ ಒಂದು ಭಯನ ತುಂಬ ಬೇಗ ದೂರ ಮಾಡಿಸಿದ್ದು ಅಂತಂದರೆ ನನ್ನ ಬ್ರದರ್ ಅಂತಲೇ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಸ್ಟ್ರೆಂತು ಅನ್ಬಿಲೀವಬಲ್. ಅದು ಸರ್ ಈ ಥರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳೋಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳೋಂಗೆ ಏನೂ ಕ್ವಶನೇ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾಯಿದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲಿ ಸಿಕ್ಕಂಥ ರೆಸ್ಪಾನ್ಸು ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ ಇನ್ನು ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನು ದಾರಿ ತೋರಿಸ್ತಾ ಇದ್ದಾರೆ, ಬಾಬಾ ಏನು ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಬಾಬಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಅಂತೇಳಿ. ಬಟ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನ್ಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಸ್ ಎ ಡೈರೆಕ್ಟರ್ ಆಗೂ ಇದೆ, ಆ್ಯಸ್ ಎ ಆ್ಯಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಮಾಡ್ದ ಅನ್ನೋ ಥರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು
ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಜೂನ್ 19 ಸರ್. ದುಡ್ಡು ಈಸ್ಕೊಳ್ದೇನೆ ಸಿನಿಮಾ ತೋರಿಸೋಣ, ಹಾಗೆ ಅವ್ರಿಗೆ ಉಚಿತವಾಗಿ ನಾವೇನು ಅನೌನ್ಸ್ ಮಾಡಿದ್ವಿ ಆಟೋನ್ ಕೊಡೋಣ ಅಂತೇಳಿ ಆಫ್ಟರ್ ರಿಲೀಸ್ ಪ್ಲಾನ್ ಮಾಡಿದ್ದೀವಿ ಸರ್. ಆಫ್ಟರ್ ರಿಲೀಸು ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಅಂತ ನೀಟಾಗಿ ನಾನು ನಮ್ಮ ಪ್ರಶಾಂತ್ ಬಗೂರ್ ಸರ್ ಇಬ್ಬರು ಕೂತ್ಕೊಂಡು ಥಿಯೇಟರ್ ಸೆಟಪ್ ಮಾಡಿಕೊಂಡು ನೀಟಾಗಿ ಪ್ಲಾನ್ ಮಾಡಿ ಪರ್ಟಿಕ್ಯುಲರ್ ಆಟೋ ಡ್ರೈವರ್ಸ್ಗೆ ಫ್ರೀಯಾಗಿ ಸಿನಿಮಾ ತೋರಿಸಿ ಅವರಲ್ಲಿ ಪಿಕ್ ಮಾಡಿ ಒಂದು ಲಕ್ಕಿ ಡಿಪ್ ಮಾಡಿ ಅವ್ರಿಗೆ ಆಟೋ ಕೊಡೋಂಥ ಪ್ರಯತ್ನ. ರಿಲೀಸ್ ಆದಮೇಲೆ ಸರ್, ರಿಲೀಸ್ ಆದಮೇಲೆ. ಬಿಫೋರ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ವಿ, ಬಟ್ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಸು, ಆಮೇಲೆ ಓಡಾಟಗಳು ಎಲ್ಲೆಲ್ಲೆಲ್ಲೆಲ್ಲ ಹೋಗಬೇಕು ಅಲ್ಲೆಲ್ಲ ಸ್ವಲ್ಪ ಒಬ್ಬನೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು, ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಅವರು ನಿಮ್ಮ ಸಿನಿಮಾ ನೋಡಬೇಕು ಫಸ್ಟ್. ಹೌದು ಸರ್, ಹೌದು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ 100% ವ್ಯವಸ್ಥೆ ಮಾಡಿದ್ದೀವಿ ಸರ್. ಈಗ ಆಲ್ ಓವರ್ ಕರ್ನಾಟಕ ನಾನು ಏನು ಓಡಾಡ್ತಾ ಇದ್ದೀನಲ್ವಾ, ಆ ಓಡಾಡ್ದಂಥ ಪ್ರಕ್ರಿಯೆಯಲ್ಲಿ ಫಸ್ಟು ನಾವು ಅವ್ರನ್ನೇ ರೀಚ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಅದನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಕೂಡ ಬೆಂಗಳೂರಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾವು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ 19ನೇ ತಾರೀಕು ಸಿನಿಮಾ ಬರ್ತಾ ಇದೆ, ನಿಮ್ಮ ಒಂದು ಬೇಸ್ ಮೇಲೆ ಸಿನಿಮಾ ಮಾಡಿರೋ ಅಂತೇಳಿ ಅವ್ರಿಗೆ ತಿಳಿಸಿ ಅವರೆಲ್ಲರೂ ಖುಷಿಯಾಗಿದ್ದಾರೆ. ಸಾಂಗ್ ತೋರಿಸ್ತಾ ಇದ್ದೀವಿ, ವಿಡಿಯೋ ತೋರಿಸ್ತಾ ಇದ್ದೀವಿ, ಸಾಂಗ್ಸು ಮತ್ತು ಟ್ರೈಲರು ಟೀಸರ್ ಎಲ್ಲ ತೋರಿಸ್ತಾ ಇದೀವಲ್ಲ ಅವ್ರಿಗೆ, ಅವರೆಲ್ಲ ಖುಷಿಯಿಂದ ಖುಷಿ ವ್ಯಕ್ತಪಡಿಸಿ ನಮಗೆ 100% 19ನೇ ತಾರೀಕು ನಾವು ನಿಮ್ಮ ಸಿನಿಮಾ ನೋಡ್ತೀವಿ ಅಂತ ಕನ್ಫರ್ಮೇಷನ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಖಾಲಿ ಆಟೋನಲ್ಲಿ ಬರೋಂಗಿಲ್ಲ, ಒಬ್ಬೊಬ್ರು 3 ಜನ ಕರ್ಕೊಂಡ್ ಬರ್ಬೇಕು ಅಂತಾನು ಹೇಳಿ ಅವ್ರಿಗೆ. ಇಲ್ಲ ಸರ್, ನಾವು ಫಸ್ಟ್ ಅವ್ರಿಗೆ ಏನು ಹೇಳಿದೀವಿ ಅಂತಂದ್ರೆ, ಅಣ್ಣ ನೀನು ಬಂದು ಸಿನಿಮಾ ನೋಡು, ನೀನು ಒಬ್ಬನಿಗೆ ಇಷ್ಟ ಆದರೆ ನೀನು 3 ಜನನ ಮಾತ್ರ ಕರ್ಕೊಂಬೇಡ, 300 ಜನನೂ ಕರ್ಕೊಂಬರ್ತೀಯ ಅಂತ ಅಂದ್ಬಿಟ್ಟು ನಾವೇ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀವಿ. ಆಗಿದೆ ಸರ್, ಆಗಿದೆ. ಇನ್ನೂ ಆಗ್ತಾನೆ ಇದೆ ನಮಗೆ. ಅದೇ ಒಂದೊಂದು ವಾರಕ್ಕೂ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ ನಮ್ಮ ಪ್ರಶಾಂತ್ ಬಗೂರ್ ಸರ್. ಯಾಕೆಂದರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸು, ನಮಗೆ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್ ಸರ್. ತುಂಬ ನೀಟಾಗಿ ಸೆಟಪ್ ಮಾಡ್ಕೊಡ್ತಾ ಇದ್ದಾರೆ ಸರ್ ಥಿಯೇಟರ್ಸು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ, ಆಲ್ ದ ವೆರಿ ಬೆಸ್ಟ್. ಅದೇ ದಯವಿಟ್ಟು ಎಲ್ಲರೂ 19ನೇ ತಾರೀಕು ಆಲ್ ಓವರ್ ಕರ್ನಾಟಕ ದೊಡ್ಡ ಮನುಷ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿ. ಯಾಕೆ ನೋಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಅಪ್ಪಟ ಕನ್ನಡ ಚಿತ್ರ ಇದು. ಈಗ ಈ ಹಿಂದೆ ನಾವು ಬರ್ತಾ ಇದ್ದಾಗ ನಾವು ನೋಡ್ತಾ ಇರೋಂಥ ಟೈಮಲ್ಲಿ ಯಾವ ರೀತಿ ನಮ್ಮ ಇವತ್ತಿನ ಸ್ಟಾರ್ಸು ಅವತ್ತಿಂದ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ಸ್ಟಾರ್ಸ್ ಆಗಿದ್ದಾರೆ, ಆ ನಿಟ್ಟಿನಲ್ಲಿ ಮಾಡಿರೋಂಥ ಸಿನಿಮಾ ಇದು. ಯಾವುದೇ ಕಂಟೆಂಟ್ ಇಟ್ಕೊಂಡು ಅಲ್ಲಿ ಏನು ಹೇಳ್ತಾರೆ ಮಲಯಾಳಂ ಸಿನಿಮಾಗಳು, ತಮಿಳ್ ಸಿನಿಮಾಗಳು, ತೆಲುಗು ಸಿನಿಮಾಗಳ ಥರ ಪ್ಯಾಟರ್ನಲ್ಲಿ ಹೋಗಿಲ್ಲ ನಾವು. ಅಪ್ಪಟ ಕನ್ನಡ ಸೊಗಡಿನ ಸಿನಿಮಾ ಇದು. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಗೆದ್ದಿರೋಂಥ ಸಿನಿಮಾಗಳಲ್ಲಿ ಆ ಥರ ಒಂದು ಸಿನಿಮಾ ಮಾಡಿರೋಂಥ ಸಿನಿಮಾ ಇದು. ಹಾಗಾಗಿ ಜೂನ್ 19ನೇ ತಾರೀಕು ತಾವೆಲ್ಲರೂ ನಿಮ್ಮ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ತಿಳಿಸಿ ಕರ್ನಾಟಕದಾದ್ಯಂತ ದೊಡ್ಡ ಮನುಷ್ಯ ಚಿತ್ರಕ್ಕೆ ಒಳ್ಳೆಯ ಯಶಸ್ಸನ್ನು ತಂದುಕೊಡೋ ರೀತಿಯಲ್ಲಿ ಜನಗಳಿಗೆ ವಿಷಯ ಮುಟ್ಟಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು. ನೀವು ಕಂಡಿರೋ ಕನಸು ನನಸಾಗಲಿ. ಇಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ. ನೀವು ನಂಬಿರೋ ಬಾಬಾ ಹಾಗೆ ರಾಯರು ಕೈ ಹಿಡೀಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್ ಟು ಯು, ಡೈರೆಕ್ಟ್ರೇ, ನಟರೇ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರದ ಹಾಡುಗಳು ಹಾಗೆ ಟ್ರೈಲರ್, ಟೀಸರ್ ಎಲ್ಲವೂ ಕೂಡ A2 ಮ್ಯೂಸಿಕ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸಿನಿಮಾ ಬಿಡುಗಡೆ ಜೂನ್ 19ಕ್ಕೆ. ಎಲ್ಲರ ಮೈಂಡಲ್ಲಿ ದಯವಿಟ್ಟು ಡೇಟನ್ನು ಸೇವ್ ಮಾಡ್ಕೊಳ್ಳಿ. ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆಗಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.